ಈ ವಿಡಿಯೋದಲ್ಲಿ ನಾವು ಆಫ್ಟರ್ ಎಫೆಕ್ಟ್ಸಲ್ಲಿ 3D ಕ್ಯಾಮ್ರಾನ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ 3D ಕ್ಯಾಮ್ರಾ ಅಂತ ಹೇಳಿದ್ರೆ ನಾವು ರಿಯಲ್ ಲೈಫಲ್ಲಿ ಹೆಂಗೆ ಲೆನ್ಸ್ ಹಾಕ್ಬಿಟ್ಟು ಎಷ್ಟು ಅಪೆಚರ್ ಬೇಕಂದರೆ ಅಷ್ಟು ಇಟ್ಕೊಂಡು ಶೂಟ್ ಮಾಡ್ತೀವಲ್ಲ, ಅದೇ ರೀತಿ 3D ವರ್ಚುವಲಿ ನಾವು ಒಂದು ಕ್ಯಾಮ್ರಾನ ಕ್ರಿಯೇಟ್ ಮಾಡ್ಬೋದು. ಅದು ಯಾವ ರೀತಿ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಇದಕ್ಕೆ ನಾವು ಫಸ್ಟು ಹೊಸ ಸೀಕ್ವೆನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಜಸ್ಟ್ ರೈಟ್ ಕ್ಲಿಕ್ ಮಾಡಿ ಪ್ರಾಜೆಕ್ಟ್ ಪ್ಯಾನಲಲ್ಲಿ ನ್ಯೂ ಕಾಂಪೋಸಿಷನ್ ಅಂತ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ 3D ಕ್ಯಾಮ್ರಾ ಅಂತ ಟೈಪ್ ಮಾಡ್ತೀನಿ ನಾನು. ನಿಮಗೇನು ಬೇಕೋ ಅದನ್ನು ನೀವು ಟೈಪ್ ಮಾಡ್ಕೊಬೋದು. 3D ಕ್ಯಾಮ್ರಾ ಅಂತ ಟೈಪ್ ಮಾಡಿದ್ದೀನಿ. ನೆಕ್ಸ್ಟು ಬೇರೆ ಎಲ್ಲ ಸೇಮ್ ಸೆಟ್ಟಿಂಗ್ಸೇ ಇರಲಿ, ಬೇರೆ ಎಲ್ಲ ಏನು ಮುಟ್ಟಕ್ಕೆ ಹೋಗ್ಬಿಡಿ. 24 ಫ್ರೇಮ್ಸಲ್ಲೇ ಇರಲಿ. ನೆಕ್ಸ್ಟು 1920x1080 ಇರಲಿ. ನೆಕ್ಸ್ಟ್ ಕ್ಲಿಕ್ ಓಕೆ. ಇಲ್ಲಿ ನೋಡ್ಬೋದು ಮೂರನೇ ಕಾಂಪೋಸಿಷನ್ ನಾವು ಈ ಒಂದು ಕೋರ್ಸ್ನಲ್ಲಿ ಕ್ರಿಯೇಟ್ ಮಾಡ್ತಾ ಇರೋವಂಥ ಮೂರನೇ ಕಾಂಪೋಸಿಷನ್ ಓಪನ್ ಆಗಿದೆ, 3D ಕ್ಯಾಮ್ರಾ ಅಂತ. ಇಲ್ಲಿ ಒಂದು ಬ್ಯಾಕ್ಗ್ರೌಂಡ್ನ ಕ್ರಿಯೇಟ್ ಮಾಡೋಣ. ಜಸ್ಟ್ ಇಲ್ಲಿ ಬಂದು ರೈಟ್ ಕ್ಲಿಕ್ ಮಾಡಿ ನ್ಯೂ ಸಾಲಿಡ್ ಅಂತ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿ ಅದಾದಮೇಲೆ ಜಸ್ಟ್ ಒಂದು ನಿಮ್ಗೆ ಯಾವ ಕಲರ್ ಬೇಕೋ ಆ ಒಂದು ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಓಕೆ ಕ್ಲಿಕ್ ಮಾಡಿ. ಸೊ ಇದಾದ ನಂತರ ಇದನ್ನು ರೀನೇಮ್ ಮಾಡಿಬಿಡೋಣ ಬ್ಯಾಕ್ಗ್ರೌಂಡ್ ಅಂತ. ಜಸ್ಟ್ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ರೀನೇಮ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ. ಸೊ ಇದನ್ನು BG ಅಂತ ಟೈಪ್ ಮಾಡ್ತೀನಿ. ನೆಕ್ಸ್ಟು ಒಂದು ಶೇಪ್ ಲೇಯರ್ನ ನಾವು ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲಿ ಟೂಲ್ ಬಾರಲ್ಲಿ ಇಲ್ಲೊಂದು ಐಕಾನ್ ಇದೆಯಲ್ಲ ರೆಕ್ಟ್ಯಾಂಗಲ್ ಅಂತ, ಇದನ್ನು ಸೆಲೆಕ್ಟ್ ಮಾಡಿ ಜಸ್ಟ್ ನಿಮ್ಮ ಮೌಸಲ್ಲಿ ಹೋಲ್ಡ್ ಮಾಡಿದ್ರೆ ಇಲ್ಲಿ ನೋಡ್ಬೋದು 5 ಥರ ನಮಗೆ ಶೇಪ್ ಲೇಯರ್ಗಳು ಆಲ್ರೆಡಿ ಆಫ್ಟರ್ ಎಫೆಕ್ಟ್ಸಲ್ಲಿ ಡಿಫಾಲ್ಟಾಗಿ ಬಂದಿದೆ. ಎಲ್ಯಾಪ್ಸ್ ಟೂಲ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿಬಿಟ್ಟು ಬೇರೆ ಏನು ಲೇಯರ್ ಏನು ಟಚ್ ಮಾಡೋಕ್ಕೆ ಹೋಗಬೇಡಿ. ಕಾಂಪೋಸಿಷನ್ ಪ್ಯಾನಲ್ಗೆ ಬಂದುಬಿಟ್ಟು ಜಸ್ಟ್ ನಿಮ್ಮ ಮೌಸಲ್ಲಿ ಡ್ರ್ಯಾಗ್ ಮಾಡೋವಾಗ ಹೋಲ್ಡ್ ಶಿಫ್ಟನ್ನು ನಿಮ್ಮ ಕೀಬೋರ್ಡಲ್ಲಿ ಹೋಲ್ಡ್ ಮಾಡಿ ಸೊ ದಟ್ ಎಕ್ಸಾಕ್ಟ್ ರೌಂಡ್ ನಮಗೆ ಸಿಗುತ್ತೆ. ಸೊ ಡ್ರ್ಯಾಗ್ ಮಾಡಿದ ತಕ್ಷಣ ಈ ಥರ ಒಂದು ರೌಂಡ್ ಕಲರ್ ಶೇಪ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ. ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ವೈಟ್ ಕಲರ್ ಸಾಲಿಡ್ ಲೇಯರ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟು ಇದು ಶೇಪ್ ಲೇಯರ್ ಅಂತ ಹೇಳ್ತೀವಿ. ಇದರದ್ದು ವ್ಯಾಲ್ಯೂಗಳು ಮೇಲ್ಗಡೆ ಇಲ್ಲಿ ನೋಡ್ಬೋದು. ಫಿಲ್ ಕಲರ್, ಸ್ಟ್ರೋಕ್ ಪರ್ಸೆಂಟೇಜ್, ಎಷ್ಟು ಪಿಕ್ಸೆಲ್ ಆಗಬೇಕು ಅದ್ರ ವ್ಯಾಲ್ಯೂ ಎಲ್ಲ ಮೇಲ್ಗಡೆ ಇದೆ. ಸೊ ಅದನ್ನು ನಾವು ಸ್ವಲ್ಪ ಚೇಂಜ್ ಮಾಡೋಣ. ಸೊ ಫಸ್ಟು ಸೆಲೆಕ್ಷನ್ ಟೂಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ದಟ್ ನಾನು ಸೆಂಟ್ರಿಗೆ ಮೂವ್ ಮಾಡ್ತೀನಿ. ಸೊ ಸೆಂಟ್ರಿಗೆ ಮೂವ್ ಮಾಡೋವಾಗ ಕೂಡ ಶಿಫ್ಟನ್ನು ಹೋಲ್ಡ್ ಮಾಡಿರಿ. ನೆಕ್ಸ್ಟು ಇಲ್ಲಿ ನೋಡ್ಬೋದು ಕೆಳಗಡೆ ಟೈಮ್ಲೈನ್ ಪ್ಯಾನಲಲ್ಲಿ ಶೇಪ್ ಲೇಯರ್ 1 ಅಂತ ಒಂದು ಲೇಯರ್ ಕ್ರಿಯೇಟ್ ಆಗಿದೆ. ಇದನ್ನು ರೈಟ್ ಕ್ಲಿಕ್ ಮಾಡಿ ರೀನೇಮ್ ಮಾಡಿಬಿಡೋಣ. ಇದನ್ನು ರೌಂಡ್ ಅಂತ ರೀನೇಮ್ ಮಾಡ್ತೀನಿ, ರೌಂಡ್ ಶೇಪ್ ಅಂತ. ಸೊ ಇದು ರೌಂಡ್ ಶೇಪಲ್ಲಿದೆ. ಇದನ್ನು ಸೆಂಟ್ರಿಗೆ ಇಟ್ಕೊಂಡು ಇದರದ್ದು ಕಲರ್ನ ನಾವು ಫಸ್ಟು ಚೇಂಜ್ ಮಾಡೋಣ. ಕಲರ್ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಮೇಲ್ಗಡೆ ನೋಡ್ಬೋದು ಫಿಲ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಬೇಕಾಗಿರೋ ಕಲರ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ನೆಕ್ಸ್ಟ್ ಕ್ಲಿಕ್ ಓಕೆ. ಅದಾದಮೇಲೆ ಇನ್ನೊಂದು ಶೇಪ್ ಲೇಯರ್ನ ನಾನು ಕ್ರಿಯೇಟ್ ಮಾಡ್ತೀನಿ. ಅದೇ ರೀತಿ ಇಲ್ಲಿ ಟೂಲ್ ಬಾರ್ಗೆ ಹೋಗಿ ಇವಾಗ ನಾನು ಸ್ಟಾರ್ ಟೂಲ್ ಅಂತ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿ ಜಸ್ಟ್ ನಿಮ್ಮ ಮೌಸಲ್ಲಿ ಡ್ರ್ಯಾಗ್ ಮಾಡಿ ಟೈಮ್ಲೈನಲ್ಲಿ. ಸೊ ಇವಾಗ ಸ್ಟಾರ್ ಶೇಪಲ್ಲಿ ಒಂದು ಶೇಪ್ ಲೇಯರ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟು ಸೆಲೆಕ್ಷನ್ ಟೂಲ್ನ ಸೆಲೆಕ್ಟ್ ಮಾಡಿಬಿಟ್ಟು ಜಸ್ಟ್ ಅದ್ರ ಪಕ್ಕ ಇಡ್ತೀನಿ. ಸೊ ಇದ್ರ ಕಲರ್ ಕೂಡ ನಾವು ಚೇಂಜ್ ಮಾಡ್ಬೋದು. ಇದ್ರ ಕಲರ್ನ ನಾನು ಸ್ವಲ್ಪ ಬ್ಲೂಯಿಶ್ ಕೊಡ್ತೀನಿ. ನೆಕ್ಸ್ಟ್ ಓಕೆ. ನೆಕ್ಸ್ಟು ಟೈಮ್ಲೈನಲ್ಲಿ ಲೇಯರ್ ಏನಿದೆ ಕ್ರಿಯೇಟ್ ಆಗಿರೋವಂಥದ್ದು ಇದನ್ನು ರೀನೇಮ್ ಮಾಡಿಬಿಡೋಣ. ಜಸ್ಟ್ ರೈಟ್ ಕ್ಲಿಕ್ ಮಾಡಿ ರೀನೇಮ್ ಕೊಡಿ. ಇಲ್ಲಿ ಸ್ಟಾರ್ ಶೇಪ್ ಅಂತ ಟೈಪ್ ಮಾಡ್ತೀನಿ. ನೆಕ್ಸ್ಟು ಇನ್ನೊಂದು ಲೇಯರ್ನ ಕ್ರಿಯೇಟ್ ಮಾಡೋಣ. ಇವಾಗ ಪಾಲಿಗಾನ್ ಟೂಲ್ನ ಸೆಲೆಕ್ಟ್ ಮಾಡ್ತೀನಿ. ಇದನ್ನು ಸೆಲೆಕ್ಟ್ ಮಾಡಿ ಜಸ್ಟ್ ಡ್ರ್ಯಾಗ್ ಮಾಡೋವಾಗ ನೀವು ಶಿಫ್ಟನ್ನು ಹೋಲ್ಡ್ ಮಾಡಿ, ಇಲ್ಲಾಂದರೆ ಪ್ರಪೋರ್ಷನೇಟಾಗಿ ನಮಗೆ ಸ್ಕೇಲ್ ಅಪ್ ಆಗೋಲ್ಲ. ಸೊ ಅದಕ್ಕೋಸ್ಕರ ಶಿಫ್ಟನ್ನು ಹೋಲ್ಡ್ ಮಾಡಿ ಆ್ಯಂಡ್ ಸೆಲೆಕ್ಷನ್ ಟೂಲ್ನ ಸೆಲೆಕ್ಟ್ ಮಾಡಿಬಿಟ್ಟು ಎಷ್ಟು ಡ್ರ್ಯಾಗ್ ಮಾಡಿ. ಸೊ ಇವಾಗ ಪಕ್ಕದಲ್ಲಿ 3 ಶೇಪ್ ಲೇಯರ್ಗಳನ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ. ಸೊ ಇದರದ್ದು ಕಲರ್ ಕೂಡ ನಾವು ಚೇಂಜ್ ಮಾಡಿಬಿಡೋಣ. ಸ್ವಲ್ಪ ಈ ಕಲರ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಟೈಮ್ಲೈನಲ್ಲಿ ರೀನೇಮ್ ಮಾಡಿಬಿಡೋಣ. ಇನ್ನು ಪಾಲಿಗಾನ್ ಶೇಪ್. ಇಲ್ಲಿ ನೋಡ್ಬೋದು ಟೈಮ್ಲೈನಲ್ಲಿ 3 ಲೇಯರ್ ನಾವು ಕ್ರಿಯೇಟ್ ಮಾಡಿದ್ದೀವಿ, 3 ಶೇಪ್ ಲೇಯರ್ನ ಕ್ರಿಯೇಟ್ ಮಾಡಿದ್ದೀವಿ ಆ್ಯಂಡ್ BG ಅಂತ ಒಂದು ಬ್ಯಾಕ್ಗ್ರೌಂಡ್ ಲೇಯರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಇವಾಗ ಒಂದು 3D ಕ್ಯಾಮ್ರಾನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಟೈಮ್ಲೈನಲ್ಲಿ ರೈಟ್ ಕ್ಲಿಕ್ ಮಾಡಿ ಅಥವಾ ಲೇಯರ್ ಅಂತ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿ
ನ್ಯೂ ಅಂತೇನಿದೆ ಇದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟು ಇಲ್ಲಿ ನೋಡ್ಬೋದು ಕ್ಯಾಮ್ರಾ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ಇದು ಕ್ಯಾಮ್ರಾ ಸೆಟ್ಟಿಂಗ್ಸ್. ನಾನು ಹೇಳಿದ್ನಲ್ಲ ಕ್ಯಾಮ್ರಾ ಕ್ರಿಯೇಟ್ ಮಾಡ್ಬೋದು ಆ್ಯಂಡ್ ನಮಗೆ ಬೇಕಾಗಿರೋವಂಥ ಸೆಟ್ಟಿಂಗ್ಸ್, ನಮಗೆ ಬೇಕಾಗಿರೋವಂಥ ಲೆನ್ಸನ್ನ ಕೂಡ ನಾವು ವರ್ಚುವಲಿ ಹಾಕ್ಬೋದು ಈ ಒಂದು ಸಾಫ್ಟ್ವೇರಲ್ಲಿ. ಸೊ ಕ್ಯಾಮ್ರಾ ನೇಮ್ ಏನಿದೆ ಇವಾಗ ಕ್ಯಾಮ್ರಾ 1 ಅಂತಿದೆ, ಸದ್ಯಕ್ಕೆ ಹಂಗೆ ಇರಲಿ. ನೆಕ್ಸ್ಟು ಪ್ರೀಸೆಟ್ ಅಂತ ಏನಿದೆ ಇದನ್ನು ಚೇಂಜ್ ಮಾಡ್ಬೋದು. 50mm ಬೇಕಂದರೆ 50mm ಹಾಕ್ಬೋದು, 35mm, 28mm, 15mm. ನಾನು ಇವಾಗ 50mm ಸೆಲೆಕ್ಟ್ ಮಾಡ್ಕೊತೀನಿ. ಬೇರೆ ಏನು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಕ್ಲಿಕ್ ಓಕೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ವಾರ್ನಿಂಗ್ ಮೆಸೇಜ್ ಬಂದಿದೆ. ಕ್ಯಾಮ್ರಾ ಆ್ಯಂಡ್ ಲೈಟ್ಸ್ ಡು ನಾಟ್ ಎಫೆಕ್ಟ್ 2D ಲೇಯರ್, ಸೆಲೆಕ್ಟ್ ಲೇಯರ್ ಆ್ಯಂಡ್ ಚೂಸ್ ಲೇಯರ್ 3D ಲೇಯರ್ ಫ್ರಮ್ ದ ಮೆನ್ಯೂ ಅಂತ ಹೇಳ್ತಾ ಇದೆ. ಅಂದರೆ ಇದುವರೆಗೂ ನಾವು ಶೇಪ್ ಲೇಯರ್ ಏನು ಕ್ರಿಯೇಟ್ ಮಾಡಿದ್ವಿ ಅದಷ್ಟು 2D ಲೇಯರಲ್ಲಿದೆ ಅಂತ ಹೇಳ್ತಾ ಇದೆ. ಅದನ್ನು ನಾವು ಕ್ಯಾಮ್ರಾ ಯೂಸ್ ಮಾಡಬೇಕಂತ ಹೇಳಿದ್ರೆ 3D ಲೇಯರ್ಗೆ ಕನ್ವರ್ಟ್ ಮಾಡಬೇಕು. 3D ಅಂತ ಹೇಳಿದ್ರೆ ಫಿಲಮ್ ಬರುತ್ತಲ್ಲ ಅವತಾರ್ ಮೂವಿ ಆ ಥರ 3D ಅಂತ ಅಂದ್ಕೊಬೇಡಿ, ಅದು ಬೇರೆ 3D. ಇದು ಇಲ್ಲಿ ಆಫ್ಟರ್ ಎಫೆಕ್ಟ್ಸಲ್ಲಿ ಕ್ರಿಯೇಟ್ ಮಾಡ್ತಿರೋವಂಥ ವರ್ಚುವಲ್ 3D ಅಂತ ಹೇಳ್ಬೋದು. ನೆಕ್ಸ್ಟು ಇದನ್ನು ಓಕೆ ಕ್ಲಿಕ್ ಮಾಡಿ. ಇವಾಗ ನಾವು ಈ 3 ಲೇಯರ್ನು ನಾವು 3D ಲೇಯರ್ ಆಗಿ ಕನ್ವರ್ಟ್ ಮಾಡಬೇಕು. ಅಂದರೆ ಇಲ್ಲೊಂದು ಐಕಾನ್ ಏನಿದೆ, ಒಂದು ಬಾಕ್ಸ್ ಐಕಾನ್ ಇದೆಯಲ್ಲ ಇದನ್ನು ನಾವು ಕ್ಲಿಕ್ ಮಾಡಬೇಕು. ಇನ್ ಕೇಸ್ ನಿಮಗೆ ಈ ಬಾಕ್ಸ್ ಐಕಾನ್ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಟಾಗಲ್ ಸ್ವಿಚಸ್ ಆ್ಯಂಡ್ ಮೋಡ್ಸ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ಇದು ಎನೇಬಲ್ ಆ್ಯಂಡ್ ಡಿಸೇಬಲ್ ಮಾಡ್ಬೋದು ನಾವು. ಇದನ್ನು ಎನೇಬಲ್ ಮಾಡಿದ್ರೆ ಇಲ್ಲಿ ನಮಗೆ 3D ಲೇಯರ್ ಐಕಾನ್ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿ. 3 ಶೇಪ್ ಲೇಯರ್ಗೂ ಕ್ಲಿಕ್ ಮಾಡಿ. ಸೊ ದಟ್ ಅದು 3 ಶೇಪ್ ಲೇಯರೂ 3D ಆಗೋಗುತ್ತೆ. ಏನಪ್ಪ ಕ್ಲಿಕ್ ಮಾಡಿದೆ ಇಲ್ಲಿ 3D ಆಗೋಯ್ತಾ ಅಂತ ಅಂದ್ಕೊಬೇಡಿ, ಜಸ್ಟ್ 3D ಆಗಿ ಕನ್ವರ್ಟ್ ಆಗಿದೆ. ಇದಕ್ಕೆ ನಾವು ಆ್ಯನಿಮೇಟ್ ಮಾಡಬೇಕು, ಒಂದು ಪೊಸಿಷನ್ಸ್ ಕೂಡ ಕೊಡಬೇಕು. ಸೊ ಇವಾಗ ನೀವು ಒಂದನ್ನು ಗಮನಿಸಿದ್ರೆ ನಾವು ಯಾವುದೋ ಒಂದು ಲೇಯರ್ನ ಸೆಲೆಕ್ಟ್ ಮಾಡಿದ್ರೆ ಈ ಒಂದು ಆ್ಯರೋ ಮಾರ್ಕ್ ಬರ್ತಾ ಇರಲಿಲ್ಲ. ಈ 3 ಕಲರ್ ಏನಿದೆ ಗ್ರೀನ್, ಬ್ಲೂ ಆ್ಯಂಡ್ ರೆಡ್ ಆಕಾರದಲ್ಲಿ. ಸೊ ಈ ಒಂದು ಪ್ರಾಪರ್ಟಿ ನಮಗೆ ಬರ್ತಾ ಇರಲಿಲ್ಲ. ಅದು ಎನೇಬಲ್ ಆಗಿದೆ ಅಂತ ಹೇಳಿದ್ರೆ 3D ಆಗಿ ಕನ್ವರ್ಟ್ ಆಗಿದೆ ಅಂತ ಅರ್ಥ. ಇದಕ್ಕಿಂತ ಹಳೆ ವರ್ಷನಲ್ಲೆಲ್ಲ ಬೇರೆ ಥರ ತೋರಿಸುತ್ತೆ. ಸೊ ಬೇಸಿಕ್ ಕಾನ್ಸೆಪ್ಟ್ ಇಷ್ಟೇ. ಗ್ರೀನ್ ಕಲರಲ್ಲಿ ಏನು ಆ್ಯರೋ ಮಾರ್ಕ್ ಕ್ರಿಯೇಟ್ ಆಗಿದೆಯಲ್ಲ ಅದು ವೈ ಆ್ಯಕ್ಸಸ್ ಅಂತ ಅರ್ಥ. ಅಂದರೆ ಮೇಲೆ ಕೆಳಗೆ ನಾವು 3Dಯಲ್ಲಿ ಮೂವ್ ಮಾಡ್ಬೋದು. ಸೊ ಅದೇ ರೀತಿ ರೆಡ್ ಕಲರಲ್ಲಿ ಏನು ತೋರಿಸ್ತಾ ಇದೆ ಇದು ಎಕ್ಸ್ ಆ್ಯಕ್ಸಸ್ ಅಂತ ಅರ್ಥ. ಎಕ್ಸ್ ಆ್ಯಕ್ಸಸ್ ಅಂದರೆ ಲೆಫ್ಟಿಂದ ರೈಟ್ ಹಾರಿಜಾಂಟಲಿ. ಸೊ ಲೆಫ್ಟಿಂದ ರೈಟ್ ಮೂವ್ ಮಾಡಬೇಕಂದ್ರೆ ನೀವು ಎಕ್ಸ್ ಆ್ಯಕ್ಸಸ್ಸಲ್ಲಿ ಮೂವ್ ಮಾಡಬೇಕು. ಅದೇ ರೀತಿ ಬ್ಲೂ ಕಲರಲ್ಲಿ ಏನು ತೋರಿಸ್ತಾ ಇದೆ ಇದು ಝಿ ಆ್ಯಕ್ಸಸ್ ಅಂತ ಅರ್ಥ, ಅಥವಾ ಝೆಡ್ ಆ್ಯಕ್ಸಸ್ ಅಂತ ಹೇಳ್ತೀವಿ. ಇಲ್ಲಿ ನೀವು ಮುಂದೆ ಹಿಂದೆ ಮೂವ್ ಮಾಡ್ಬೋದು ಲೇಯರ್ಗಳನ್ನ. ಇವಾಗ ಸ್ವಲ್ಪ ಮೂವ್ ಮಾಡ್ತೀನಿ ಸೊ ದಟ್ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ನೋಡಿ. ಸೊ ಇವಾಗ ಫಸ್ಟ್ ರೌಂಡ್ ಲೇಯರ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿಬಿಟ್ಟು ಸ್ವಲ್ಪ ಹಿಂದಕ್ಕೆ ತಳ್ತೀನಿ. ಸೊ ಇಲ್ಲಿ ಝೆಡ್ ಆ್ಯಕ್ಸಸ್ ಅಂತ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿ ಜಸ್ಟ್ ಹಿಂದಕ್ಕೆ ತಳ್ಳಿ. ಜಸ್ಟ್ ನಿಮ್ಮ ಮೌಸಲ್ಲಿ ಲೆಫ್ಟಿಗೆ ತೊಗೊಂಡು ಹೋಗ್ತಾ ಇರಿ. ಜಸ್ಟ್ ನಿಮ್ಮ ಮೌಸಲ್ಲಿ ಲೆಫ್ಟಿಗೆ ತೊಗೊಂಡೋದ್ರೆ ಸೊ ಅದು ಹಿಂದಕ್ಕೆ ಹೋಗ್ತಿದೆ ಅಂತ ಅರ್ಥ. ಅದಕ್ಕೆ ಅದು ಚಿಕ್ಕದಾಗ್ತಾ ಇದೆ ಅಂತ ಅರ್ಥ. ಸೊ ಆದಷ್ಟು ಹಿಂದಕ್ಕೆ ತಳ್ಳಿದ್ದೀನಿ. ಇವಾಗ ನೋಡ್ಬೋದು ನಮಗೆ ಜಸ್ಟ್ ಸ್ಕೇಲ್ ಡೌನ್ ಆದಂಗೆ ಕಾಣಿಸ್ತಾ ಇದೆ, ಬಟ್ ಇನ್ ರಿಯಾಲಿಟಿ ಅದು ಆ ಒಂದು ರೌಂಡ್ ಕಲರ್ ಏನಿದೆ ಅದು ಹಿಂದಕ್ಕೆ ಹೋಗಿದೆ. ಅದೇ ರೀತಿ ಇಲ್ಲಿ ಪಾಲಿಗಾನ್ ಟೂಲ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಾನು ಮುಂದಕ್ಕೆ ತೊಗೊಂಡು ಬರ್ತೀನಿ. ಸೊ ಝೆಡ್ ಆ್ಯಕ್ಸಸ್ನ ಸೆಲೆಕ್ಟ್ ಮಾಡಿ ಮುಂದಕ್ಕೆ ತೊಗೊಂಬನ್ನಿ. ಸ್ವಲ್ಪ ಝೂಮ್ ಇನ್ ಝೂಮ್ ಔಟ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮ್ಗೆ ಬೇಕಂದರೆ. ಇಲ್ಲಿ ನೋಡ್ಬೋದು. ಸೊ ಮುಂದಕ್ಕೆ ತೊಗೊಂಬರ್ತಾ ಇದ್ದೀನಿ ಸೊ ದಟ್ ಸ್ವಲ್ಪ ಫ್ರೇಮ್ ಔಟ್ ಆಗುತ್ತೆ. ಸ್ವಲ್ಪ ಮುಂದಕ್ಕೆ ತೊಗೊಂಬಂದೆ. ಆ್ಯಂಡ್ ಸ್ಟಾರ್ ಏನಿದೆ ಅದನ್ನು ಕೂಡ ನಾನು ಸ್ವಲ್ಪ ಹಿಂದಕ್ಕೆ ತೊಗೊಂಡೋಗ್ತೀನಿ. ಸ್ವಲ್ಪ ಮುಂದಕ್ಕೆ ತೊಗೊಂಬರ್ತೀನಿ ಆ್ಯಕ್ಚುಲಿ. ಎಸ್, ಈ ರೀತಿ ಕಾಣಿಸ್ತಾ ಇದೆ ನಮಗೆ. ಓನ್ಲಿ ಝಿ ಆ್ಯಕ್ಸಸ್ ಮಾತ್ರ ನೀವು ಹಿಂದೆ ಮುಂದೆ ಮಾಡ್ಕೊಬೇಕು. ವೈ ಆ್ಯಕ್ಸಸ್ ಮಾಡಿದ್ರೆ ನಿಮಗೆ ಹಿಂದೆ ಮುಂದೆ ಹೋಗಲ್ಲ. ಇವಾಗ ನಮಗೆ ಕಾಣಿಸ್ತಾ ಇರೋವಂಥದ್ದು 2D ರೂಪದಲ್ಲಿ, 2D ಆಕಾರದಲ್ಲಿ. ಸೊ ಇವಾಗ ನಾವು ಕ್ಯಾಮ್ರಾ ಏನಿದೆ ಅದನ್ನು 2 ವ್ಯೂ ಮಾಡ್ಕೊಬೇಕು. ಅದಕ್ಕೆ ಕಾಂಪೋಸಿಷನ್ ಕೆಳಗಡೆ ಇಲ್ಲಿ 1 ವ್ಯೂ ಇದೆಯಲ್ಲ ಇದನ್ನು 2 ವ್ಯೂ ಮಾಡ್ಕೊಳ್ಳಿ. 2 ವ್ಯೂ ಮಾಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು ಇದು ನಾವು ಕ್ರಿಯೇಟ್ ಮಾಡಿರೋವಂಥ ಕ್ಯಾಮ್ರಾ. ಸೊ ಈ ಒಂದು ಪಿಂಕ್ ಕಲರಲ್ಲಿ ಏನಿದೆ ಅದು ನಾವು ಕ್ರಿಯೇಟ್ ಮಾಡಿರೋವಂಥ ಕ್ಯಾಮ್ರಾ. ಇದನ್ನು ಸೆಲೆಕ್ಟ್ ಮಾಡಿದ್ರೆ ಇದು ನಾವು ಕ್ರಿಯೇಟ್ ಮಾಡಿರೋವಂಥ ಪಾಲಿಗಾನ್ ಟೂಲು. ನೆಕ್ಸ್ಟ್ ಇದನ್ನು ಸೆಲೆಕ್ಟ್ ಮಾಡಿದ್ರೆ ಇದು ನಾವು ಕ್ರಿಯೇಟ್ ಮಾಡಿರೋವಂಥ ಸ್ಟಾರ್ ಟೂಲು. ಆ್ಯಂಡ್ ಆಲ್ಸೋ ಲಾಸ್ಟ್ ಒನ್ ಇದನ್ನು ಸೆಲೆಕ್ಟ್ ಮಾಡಿದ್ರೆ ನೋಡಿ ರೌಂಡು ಎಷ್ಟು ದೂರ ಹೊಟ್ಟೋಗಿದೆ. ಸೊ ಈ ರೀತಿ ನಾವು ಇದು ಟಾಪ್ ವ್ಯೂ ಮೇಲ್ಗಡೆಯಿಂದ ನಮಗೆ ಕಾಣಿಸ್ತಾ ಇದೆ. ಸೊ ಇದು ರೌಂಡು ಆ್ಯಂಡ್ ಇದು ಸ್ಟಾರು ಆ್ಯಂಡ್ ಇದು ಪಾಲಿಗಾನ್ ಟೂಲು
ಆ್ಯಂಡ್ ಅದೇ ರೀತಿ ಇದು ನಾವು ಕ್ರಿಯೇಟ್ ಮಾಡಿರೋವಂಥ 50mm ಕ್ಯಾಮ್ರಾ. ಸೊ ಈ ಕ್ಯಾಮ್ರಲ್ಲಿ ಏನು ಕಾಣಿಸ್ತಾ ಇದೆ ಅಂತ ಇಲ್ಲಿ ನಮಗೆ ಓವರಾಲ್ ಮೇಲಿಂದ ಗೊತ್ತಾಗ್ತಾ ಇದೆ. ಸೊ ಇವಾಗ ಕ್ಯಾಮ್ರಾನ ಕ್ರಿಯೇಟ್ ಮಾಡಿದ್ದೀವಿ, ಸ್ವಲ್ಪ ಮೂಮೆಂಟ್ ಮಾಡ್ತೀನಿ ನೋಡಿ, ಸೊ ದಟ್ ಇನ್ನೂ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಸೊ ಕ್ಯಾಮ್ರಾ ಅಂತ ಏನಿದೆ, ಕ್ಯಾಮ್ರಾ 1 ಅಂತ ಏನಿದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿ ಜಸ್ಟ್ ಅದರ ಪ್ರಾಪರ್ಟೀಸ್ನ ಓಪನ್ ಮಾಡೋಣ. ಓಪನ್ ಮಾಡಿ ಕ್ಯಾಮ್ರಾ ಪ್ರಾಪರ್ಟೀಸ್ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನೋಡ್ಬೋದು. ಇಲ್ಲಿ ಮೇಯ್ನ್ ಥಿಂಗ್ ಏನಂದರೆ ಡೆಪ್ತ್ ಆಫ್ ಫೀಲ್ಡ್ ಅಂತ ಏನಿದೆ ಅದನ್ನು ಆನಲ್ಲಿರಬೇಕು. ಆನಲ್ಲಿಲ್ಲ ಅಂದರೆ ನಿಮಗೆ ಆ ಡೆಪ್ತ್ ಕ್ರಿಯೇಟ್ ಆಗೋಲ್ಲ. ಸೊ ಅದನ್ನು ಆಲ್ವೇಸ್ ಆನಲ್ಲಿ ಇಟ್ಟಿರಿ. ಆ್ಯಂಡ್ ಅಪೇಚರ್ ರಿಂಗ್ ಏನಿದೆ, ಅಪೇಚರ್ ಅಂತ ಏನಿದೆ ಅದನ್ನು ಜಾಸ್ತಿ ಮಾಡಿ. ಸೊ ಜಾಸ್ತಿ ಮಾಡ್ತಾ ಇದ್ದಂಗೆ ನೋಡ್ಬೋದು ನೀವು ಓವರಾಲ್ ಬ್ಲರ್ ಆಗೋಯ್ತು. ಏನಕ್ಕೆ ಬ್ಲರ್ ಆಯಿತು ಅಂದರೆ ಯಾವುದೂ ಫೋಕಸಲ್ಲಿಲ್ಲ. ಸೊ ಕ್ಯಾಮ್ರಾ ಇದೆ, ನೀವು ರಿಯಲ್ ಲೈಫಲ್ಲೂ ಫೋಕಸ್ ಮಾಡ್ತೀರಾ ಅಲ್ವಾ, ಅದೇ ರೀತಿ ಇದರಲ್ಲೂ ಫೋಕಸ್ ಮಾಡಬೇಕು ನೀವು. ಸೊ ಕ್ಯಾಮ್ರಾನ ನಾನು ಸ್ವಲ್ಪ ಹಿಂದೆ ಮುಂದೆ ಮೂವ್ ಮಾಡ್ತೀನಿ ನೋಡಿ. ಸೊ ಹಿಂದೆ ಮುಂದೆ ಮೂವ್ ಮಾಡೋಕ್ಕೆ ಟ್ರಾನ್ಸ್ಫಾರ್ಮ್ ಅಂತ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟು ಇಲ್ಲಿ ಪೊಸಿಷನ್ ಏನಿದೆ ಅದನ್ನು ಮುಂದಕ್ಕೆ ತೊಗೊಂಡೋಗ್ತೀನಿ. ಸೊ ಮುಂದಕ್ಕೆ ತೊಗೊಂಡೋದ್ರೆ ಸ್ವಲ್ಪ ಮೌಸಲ್ಲಿ ಮುಂದಕ್ಕೆ ತೊಗೊಂಡೋದ್ರೆ ಇವಾಗ ಫೋಕಸ್ಸಿಗೆ ಬಂತು. ಎಸ್, ಮುಂದಕ್ಕೆ ತೊಗೊಂಡ್ರೆ ಫೋಕಸ್ಸಿಗೆ ಬರ್ತಾಯಿದೆ. ಅದೇ ರೀತಿ ಹಿಂದಕ್ಕೆ ತೊಗೊಂಬಂದರೆ ಫೋಕಸ್ ಔಟ್ ಆಗ್ತಾಯಿದೆ. ಆ್ಯಕ್ಚುಲಿ ಈ ರೌಂಡ್ ಆಕಾರ ತುಂಬ ದೂರ ಹೊರ್ಟೋಗಿದೆ. ಇಲ್ಲಿ ನೋಡ್ಬೋದು ಇವೆರಡು ಕ್ಯಾಮ್ರಾ ಇಲ್ಲಿದೆ, ಪಾಲಿಗಾನ್ ಇಲ್ಲಿದೆ, ಸ್ಟಾರ್ ಇಲ್ಲಿದೆ, ಆ್ಯಂಡ್ ರೌಂಡ್ ತುಂಬ ದೂರ ಇದೆ. ಇದನ್ನು ಸ್ವಲ್ಪ ಮುಂದಕ್ಕೆ ತೊಗೊಂಬಂದ್ಬಿಡ್ತೀನಿ. ಸೊ ರೌಂಡ್ ಆಕಾರ ಏನಿದೆ ಅದನ್ನು ರೌಂಡ್ ಶೇಪ್ ಲೇಯರ್ನ ಇಲ್ಲಿ ಸೆಲೆಕ್ಟ್ ಮಾಡಿ, ಇಲ್ಲೇ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಝೀ ಐಕಾನ್ ಏನಿದೆ, ಝೀ ಮಾತ್ರ ಸೆಲೆಕ್ಟ್ ಆಗಬೇಕು. ಮೇಕ್ ಶೂರ್ ಝೀನ ಮಾತ್ರ ಸೆಲೆಕ್ಟ್ ಮಾಡ್ತೀರಾ ಅಂತ. ಝೀ ಮಾತ್ರ ಸೆಲೆಕ್ಟ್ ಮಾಡಿ ಸ್ವಲ್ಪ ಮುಂದಕ್ಕೆ ತೊಗೊಂಬನ್ನಿ. ಸೊ ಇಲ್ಲಿ ಕೂಡ ಸೊ ಇದು ನಿಮ್ಗೆ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಇದು 2 ರೀತಿ ನಮಗೆ ತೋರಿಸ್ತಾ ಇರೋದು. ಇಲ್ಲಿ 2 ವ್ಯೂ ಅಂತಿದೆ, ಇದನ್ನು 4 ವ್ಯೂ ಕೂಡ ಮಾಡ್ಕೊಬೋದು ನೀವು. ಸೊ 4 ವ್ಯೂ ಮಾಡಿಕೊಂಡ್ರೆ ಸೇಮ್ ಟೆಕ್ನಿಕ್ ನಾವೇನು ಎಡಿಟ್ ಮಾಡ್ತಾ ಇದ್ದೀವಿ, ನಾವೇನು ಕ್ರಿಯೇಟ್ ಮಾಡಿದ್ದು 3D ಲೇಯರ್ನ, ಅದು 3-4 ರೀತಿ 3-4 ಆ್ಯಂಗಲಲ್ಲಿ ತೋರಿಸ್ತಾ ಇದೆ ಅಷ್ಟೇ. ಸೊ ಇಲ್ಲಿ ಆ್ಯಕ್ಟಿವ್ ಕ್ಯಾಮ್ರಾ ಅಂತ ಏನು ಬರೆದಿದೆ, ಕ್ಯಾಮ್ರಾ 1 ಅಂತಿದೆ, ಇದು ನಮಗೆ ಫೈನಲ್ ಔಟ್ಪುಟ್ ಆಗಿರುತ್ತೆ. ಸೊ ಇದೆಲ್ಲನೂ ಎಲ್ಲೆಲ್ಲಿದೆ ಆಬ್ಜೆಕ್ಟು, ಯಾವ 3D ಸ್ಪೇಸಲ್ಲಿದೆ ಅಂತ ಜಸ್ಟ್ ಕನ್ವೆ ಮಾಡ್ತಿದೆ ಅಷ್ಟೇ. ಇದು ಟಾಪ್ ಅಂತ ಬರ್ತಿದೆಯಲ್ಲ, ಇದು ಟಾಪ್ ಆ್ಯಂಗಲ್, ಇದು ಫ್ರಂಟ್ ಆ್ಯಂಗಲ್, ಇದು ರೈಟ್ ಆ್ಯಂಗಲ್ ಅಂತ. ಸೊ ಇದನ್ನು ಅಗೇನ್ ನೀವು ಒಂದು ವ್ಯೂ ಮಾಡಿಬಿಟ್ರೆ ಇಲ್ಲಿ ನೋಡ್ಬೋದು ಆ್ಯಕ್ಟಿವ್ ಕ್ಯಾಮ್ರಾಗೆ ಬಂದುಬಿಡುತ್ತೆ. ಇದೇ ನಮಗೆ ಫೈನಲಿ ಎಕ್ಸ್ಪೋರ್ಟ್ ಆಗುವಂಥ ಒಂದು ಕ್ಯಾಮ್ರಾ. ಆ್ಯಂಡ್ ಆಲ್ಸೋ ನಿಮಗೆ ಇದನ್ನು ಸೆಲೆಕ್ಟ್ ಮಾಡಿ ಮೂವ್ ಮಾಡೋದು ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಅದೇ ವ್ಯಾಲ್ಯೂಗಳು ಇಲ್ಲೂ ಕೂಡ ಇದೆ, ಎಕ್ಸ್ ಆ್ಯಕ್ಸಸ್, ವೈ ಆ್ಯಕ್ಸಸ್ ಆ್ಯಂಡ್ ಜಿ ಆ್ಯಕ್ಸಸ್ ಅಂತ. ಇಲ್ಲಿ ಕೂಡ ನೀವು ಚೇಂಜ್ ಮಾಡ್ಕೊಬೋದು. ಸೊ ಇಲ್ಲಿ ಎಕ್ಸ್ ಆ್ಯಕ್ಸಸ್ನ ನೀವು ಜಾಸ್ತಿ ಮಾಡಿದ್ರೆ ಮೇಲೆ ಕೆಳಗೆ ಹೋಗುತ್ತೆ, ಕಂಟ್ರೋಲ್ ಝೀನ ಕ್ಲಿಕ್ ಮಾಡಿಬಿಡಿ ಅಂಡು ಆಗುತ್ತೆ. ಆ್ಯಂಡ್ ಅದೇ ರೀತಿ ವೈ ಆ್ಯಕ್ಸಸ್ನ ಮಾಡಿದ್ರೆ ಲೆಫ್ಟ್ ಟು ರೈಟ್ ಹೋಗುತ್ತೆ, ಕಂಟ್ರೋಲ್ ಝೀನ ಕ್ಲಿಕ್ ಮಾಡ್ತೀನಿ. ಆ್ಯಂಡ್ ಅದೇ ರೀತಿ ಝಿ ಆ್ಯಕ್ಸಸ್ನ ಕ್ಲಿಕ್ ಮಾಡಿದ್ರೆ ಮುಂದೆ ಹಿಂದೆ ಹೋಗುತ್ತೆ. ಸೊ ಇವಾಗ ಒಂದು ಕ್ಯಾಮ್ರಾ ಏನು ಕ್ರಿಯೇಟ್ ಮಾಡಿದ್ದೀವಿ ಅದನ್ನು ಆ್ಯನಿಮೇಟ್ ಮಾಡೋಣ. ಸೊ ಆ್ಯಕ್ಚುಲಿ ಈ ಒಂದು ಪಾಲಿಗಾನ್ ಟೂಲ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸ್ವಲ್ಪ ಲೆಫ್ಟಿಗೆ ಎಳಿತೀನಿ, ಲೆಫ್ಟಿಗೆ ತೊಗೊಂಬರ್ತೀನಿ. ಎಸ್, ಸ್ವಲ್ಪ ಸ್ಕೇಲ್ನ ಡೌನ್ ಮಾಡ್ತೀನಿ. ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ 4 ಕಾರ್ನರ್ ಏನಿದೆ ಇದನ್ನು ಇಟ್ಕೊಂಡು ಸ್ಕೇಲ್ನ ನೀವು ಡೌನ್ ಮಾಡ್ಬೋದು. ಡೌನ್ ಮಾಡೋವಾಗ ಮೇಕ್ ಶೋರ್ ಶಿಫ್ಟನ್ನು ಕ್ಲಿಕ್ ಮಾಡ್ತೀರಾ ಅಂತ, ಶಿಫ್ಟನ್ನು ಕ್ಲಿಕ್ ಮಾಡ್ಕೊಂಡು ಡೌನ್ ಮಾಡಿ. ಎಸ್, ಇಲ್ಲಿ ನೋಡ್ಬೋದು ಸ್ಟಾರ್ನ ಕೂಡ ಎಲ್ಲೆಲ್ಲಿ ಬೇಕೋ ಆ ಒಂದು ಪೊಸಿಷನಲ್ಲಿ ನೀವು ಇಟ್ಕೊಬೋದು. ಇವಾಗ ಮುಂದೆಯಿಂದ ಹಿಂದೆ ಬರೋ ಥರ ಒಂದು ಆ್ಯನಿಮೇಷನ್ನ ಕ್ರಿಯೇಟ್ ಮಾಡ್ತೀನಿ ನೋಡಿ. ಸೊ ಕ್ಯಾಮ್ರಾನ ನೀವು ಆ್ಯನಿಮೇಟ್ ಮಾಡಬೇಕು ಅಂತ ಹೇಳಿದ್ರೆ ಬಹಳ ಸಿಂಪಲ್. ಇಲ್ಲಿ ಪೊಸಿಷನ್ ಅಂತೇನಿದೆ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇದು ಎಕ್ಸ್ ಆ್ಯಕ್ಸಸ್ಸು, ಇದು ವೈ ಆ್ಯಕ್ಸಸ್ಸು, ಇದು ಝಿ ಆ್ಯಕ್ಸಸ್ಸು. ಸೊ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬಂದರೆ ಇದು ಝಿ ಆ್ಯಕ್ಸಸ್ಸು. ಸೊ ಇದನ್ನು ನಾವು ಆ್ಯನಿಮೇಟ್ ಮಾಡ್ಬೋದು. ನಾನು ಹೇಳಿದ್ನಲ್ಲ ಇಲ್ಲಿ ನೋಡಿ 3D ಸ್ಪೇಸಲ್ಲಿದೆ 3 ಶೇಪ್ ಲೇಯರೂ. ಸೊ ನಾನು ಬೇಸಿಕ್ ಆ್ಯನಿಮೇಷನ್ ಝೂಮ್ ಇನ್ನಿಂದ ಝೂಮ್ ಔಟ್ ಬರೋ ಥರ ಒಂದು ಆ್ಯನಿಮೇಷನ್ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟು ನೀವು 4 ಸೆಕೆಂಡ್ ಅಂದ್ಕೊಳ್ಳಿ, 4 ಸೆಕೆಂಡ್ ಆ್ಯನಿಮೇಷನ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಳ್ಳಿ. ಸೊ 4 ಸೆಕೆಂಡ್ಗೆ ನಾನು ಸ್ವಲ್ಪ ಝೂಮ್ ಇನ್ ಇರಲಿ, ಫೈನಲ್ ಪೊಸಿಷನ್ನ ನೀವು ಕೊಡಬೇಕಿಲ್ಲಿ. ಸೊ ಇಲ್ಲಿರಲಿ ಆ್ಯನಿಮೇಷನ್ನು. ಸೊ ಇದು ಫೈನಲ್ ಪೊಸಿಷನ್ ಆಗಿರಲಿ. ಇಲ್ಲಿ ಕ್ಲಾಕ್ ಐಕಾನ್ ಏನಿದೆ ಇದನ್ನು ಕ್ಲಿಕ್ ಮಾಡಿ, ಟೈಮರ್ ಐಕಾನ್ನ ಕ್ಲಿಕ್ ಮಾಡಿ ನೆಕ್ಸ್ಟು ಬಿಗಿನಿಂಗ್ ಕೀ ಫ್ರೇಮಿಗೆ ಬಂದ್ಬಿಟ್ಟು ಜಸ್ಟ್ ಇದನ್ನು ಜಾಸ್ತಿ ಮಾಡಿ. ಈ ವ್ಯಾಲ್ಯೂ ಇಲ್ಲಿ 3 ವ್ಯಾಲ್ಯೂ ಇದೆ, ಅದರಲ್ಲಿ ಲಾಸ್ಟ್ ವ್ಯಾಲ್ಯೂ ಝಿ ವ್ಯಾಲ್ಯೂನ ನೀವು ಚೇಂಜ್ ಮಾಡಬೇಕು. ಸೊ ಝಿ ವ್ಯಾಲ್ಯೂನ ಚೇಂಜ್ ಮಾಡಿ. ಸೊ ಇವಾಗ ನೋಡ್ಬೋದು
ಝೂಮ್ ಔಟ್ ಆಗ್ತಾ ಇದೆ, ಝೂಮ್ ಔಟ್ ಆಯಿತು, ಇವೆರಡೂ ರಿವೀಲ್ ಆಯಿತು. ಆ್ಯಂಡ್ ರೊಟೇಷನ್ ಕೂಡ ನಾವು ಚೇಂಜ್ ಮಾಡ್ಬೋದು. ಸೊ ಇಲ್ಲಿ ಝಿ ರೊಟೇಷನ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿ, ಈ ಒಂದು ಕೀ ಫ್ರೇಮ್ ಹತ್ರ ಬಂದು ಬಿಗಿನಿಂಗ್ ಬಂದುಬಿಟ್ಟು ಇದನ್ನು ಜಾಸ್ತಿ ಮಾಡಿ, ಅಂದರೆ ರೊಟೇಟ್ ಆಗ್ತಾ ಇದೆ ಅಂತ ಅರ್ಥ. ಸೊ ಇದನ್ನು ಜಾಸ್ತಿ ಅಂದರೆ 180 ಮಾಡ್ತೀನಿ ಅಂದ್ಕೊಳ್ಳಿ. ಸೊ ಓವರಾಲ್ 180 ಡಿಗ್ರಿ ರೊಟೇಟ್ ಆಗುತ್ತೆ ಅದು. ಸೊ ಒಂದ್ಸಲ ಪ್ಲೇ ಮಾಡ್ತೀನಿ ನೋಡಿ. ಸೊ ಓವರಾಲ್ ರೊಟೇಟ್ ಆಗ್ತಾ ಇದೆ, 3D ಸ್ಪೇಸಲ್ಲಿ ನಮಗೆ ಕ್ಯಾಮ್ರಾ ರಿವೀಲ್ ಆಗ್ತಾ ಇದೆ. ಸೊ ಇನ್ ಕೇಸ್ ನಿಮಗೆ ಈ ಬ್ಲರ್ ಏನಿದೆ ಸ್ಟಾರ್ ನಮಗೆ ಕಾಣಿಸ್ತಾ ಇಲ್ಲ, ಸಾಫ್ಟಾಗಿ ಬ್ಲರ್ ಆಗಿದೆಯಲ್ಲ, ಆ ಬ್ಲರ್ರು ನಿಮಗೆ ಜಾಸ್ತಿ ಕಮ್ಮಿ ಮಾಡಬೇಕಂದ್ರೆ ಕ್ಯಾಮ್ರಾನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಅಪೇಚರ್ ಏನಿದೆ ಕಮ್ಮಿ ಮಾಡಿದ್ರೆ ಕಮ್ಮಿ ಆಗುತ್ತೆ ಬ್ಲರ್ ಲೆವೆಲ್. ಸೊ ಇವಾಗ ಪ್ಲೇ ಮಾಡ್ತೀನಿ ನೋಡಿ, ಜಸ್ಟ್ ಹಿಂಗೆ ಬರ್ತಾ ಇದೆ. ಎಷ್ಟು ಆ್ಯಂಡ್ ಆಲ್ಸೋ ನಾನು ಹೇಳಿದ್ನಲ್ಲ, ಎಕ್ಸ್ಪ್ಲೈನ್ ಮಾಡೋದನ್ನ ಕೀ ಫ್ರೇಮ್ಸಲ್ಲಿ ಹಲವಾರು ವಿಧ ಇದೆ ಅಂತ. ಈ ಒಂದು ಕೀ ಫ್ರೇಮ್ನ ನಾನು ಪ್ರೀವಿಯಸ್ ವಿಡಿಯೋದ ಹೇಳ್ದಂಗೆ ಈಸ್ ಕೀ ಫ್ರೇಮ್ ಮಾಡಿಬಿಡೋಣ. ಈ ಎರಡು ಕೀ ಫ್ರೇಮ್ನ ಸೆಲೆಕ್ಟ್ ಮಾಡಿಬಿಟ್ಟು ರೈಟ್ ಕ್ಲಿಕ್, ಇಲ್ಲಿ ಕೀ ಫ್ರೇಮ್ ಅಸಿಸ್ಟೆಂಟ್ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಈಸ್ ಮಾಡಿಬಿಟ್ರೆ ಅದನ್ನು ಸ್ಮೂತಾಗಿ ಆ್ಯನಿಮೇಟ್ ಆಗುತ್ತೆ. ಸೊ ಪ್ಲೇ ಮಾಡ್ತೀನಿ. ಸೊ ಸ್ಮೂತಾಗಿ ಇವೆರಡು ರಿವೀಲ್ ಆಗ್ತಾ ಇದೆ. ಅಂದರೆ ಹಿಂದ್ಗಡೆ ರೌಂಡ್ ಕಲರ್ ಶೇಪ್ ಲೇಯರ್ ಇದೆ, ಸ್ವಲ್ಪ ಮುಂದೆ ಸ್ಟಾರ್ ಇದೆ, ಅದಕ್ಕಿಂತ ಮುಂದೆ ಈ ಪಾಲಿಗಾನ್ ಟೂಲ್ ಇದೆ. ಸೊ ಅದಕ್ಕೆ ನಾವು 3D ಸ್ಪೇಸಲ್ಲಿ ಅಲೈನ್ ಮಾಡಿಬಿಟ್ಟು ಮೂವ್ಮೆಂಟ್ ಮಾಡ್ತಾ ಇರೋವಂಥದ್ದು. ಸೊ ಈ ಒಂದು ಟೆಕ್ನಿಕ್ಕು ಇದು ಬೇಸಿಕ್ಸ್ ಆಫ್ ಕ್ಯಾಮ್ರಾ. ಈ ಒಂದು ಟೆಕ್ನಿಕನ್ನು ಉಪಯೋಗಿಸ್ಕೊಂಡು ನಾವು ಇಲ್ಲಿ ಕ್ರಿಯೇಟ್ ಮಾಡಿದ್ದೀವಲ್ಲ ಈ ಹೋಪ್ ಅಂತ ಒಂದು ಟೆಕ್ಸ್ಟು, ಇದನ್ನು 3D ಮಾಡಿಬಿಟ್ಟು ಇದಕ್ಕೆ ಒಂದು ಕ್ಯಾಮ್ರಾ ಹಾಕ್ಬಿಟ್ಟು ಇದಕ್ಕೆ ಒಂದು ಬೇಸಿಕ್ ಆ್ಯನಿಮೇಷನ್ನ ಕ್ರಿಯೇಟ್ ಮಾಡೋಣ.